ಕರಾವಳಿ ಜಿಲ್ಲೆಗಳಲ್ಲಿ ಮಳೆಯ ಅವಾಂತರ ಏನು ಅಂತ ನೋಡಿದ್ವಿ. ಈಗ ಕೊಡಗು ಜಿಲ್ಲೆಗೆ ಹೋಗೋಣ. ಕೊಡಗಿನಲ್ಲೂ ಕೂಡ ಬಿಟ್ಟು ಬಿಡದೆ ಮಳೆಯಾಗ್ತಾ ಇದೆ, ವಿಪರೀತವಾದ ಮಳೆ. ಆಮೇಲೆ ಮಳೆಪೀಡಿತ ಪ್ರದೇಶನೇ ಕೊಡಗು ಜಿಲ್ಲೆ. ಈಗ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಳಗ್ಗೆಯಿಂದ ಕೊಂಚ ಬಿಡುವು ಕೊಟ್ಟಿದೆ ಮಳೆ, ಬಟ್ ಈಗಾಗಲೇ ರಾತ್ರಿಯೆಲ್ಲ ಸುರಿದಿದೆ ವಿಪರೀತವಾದ ಮಳೆ. ಈಗೇನೋ ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ ಭಾಗಮಂಡಲ. ಬಟ್ ಒಂದೇನಂದರೆ, ಕಳೆದ ವರ್ಷದ ತನಕನೂ ಭಾಗಮಂಡಲ ತ್ರಿವೇಣಿ ಸಂಗಮ ಮುಳುಗಡೆ ಅಂತಂದರೆ ನೀವು ತಲಕಾವೇರಿಗೆ ಹೋಗೋಕೆ ಆಗ್ತಾನೆ ಇರಲಿಲ್ಲ, ಯಾಕೆಂದರೆ ರೋಡ್ ಕಂಪ್ಲೀಟ್ ಬ್ಲಾಕ್ ಆಗೋದು. ಬಟ್ ಈಗ ಒಂದು 2-3 ತಿಂಗಳ ಹಿಂದೆ ಫ್ಲೈಓವರ್ ಉದ್ಘಾಟನೆ ಮಾಡಿದ್ದಾರೆ. ಹಾಗಾಗಿ ನಿಮಗೇನು ತೊಂದರೆ ಇಲ್ಲ. ಕೆಳಗಡೆ ಕಾವೇರಿ ನದಿ ಹರಿತಾ ಇರುತ್ತೆ. ಎಷ್ಟೇ ಪ್ರವಾಹ ಬಂದರೂ ಕೂಡ ಫ್ಲೈಓವರ್ನಲ್ಲಿ ನೀವು ಪಾಸ್ ಆಗ್ಬೋದು, ತಲಕಾವೇರಿಗೆ ಹೋಗ್ಬೋದು. ಅದೊಂದು ದೊಡ್ಡ ಸಮಸ್ಯೆ ಇತ್ತು ಆ ಭಾಗದ ಜನರಿಗೆ. ಬಟ್ ಈಗಲೂ ಕೂಡ ಅದು ಅತಿ ಹೆಚ್ಚು ಮಳೆಪೀಡಿತ ಪ್ರದೇಶ. ಕಾವೇರಿ ನದಿಗೆ ವಿಪರೀತವಾದಂತಹ ಮಳೆ ಹರಿದು ಬರತಕ್ಕಂಥದ್ದು. ತಲಕಾವೇರಿಯಲ್ಲಿ ಕಾವೇರಿಯ ಉಗಮವಾಗುತ್ತೆ, ತನ್ನ ವಿಸ್ತಾರವನ್ನು ಅದು ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದು ಭಾಗಮಂಡಲದಲ್ಲಿ. ಅಲ್ಲೇ ನಿಮಗೆ ತ್ರಿವೇಣಿ ಸಂಗಮ ಇದೆ. ಅಲ್ಲಿಂದ ಮುಂದಕ್ಕೆ ಕಾವೇರಿ ವಿಪರೀತ ವಿಸ್ತಾರವಾಗಿ ಹರಿಯೋದಕ್ಕೆ ಶುರುವಾಗುತ್ತೆ. ಸೊ ಆ ಪ್ರದೇಶದಲ್ಲಿ ಈಗ ಮಳೆ ಜಾಸ್ತಿ ಆಗ್ತಿದೆ. ಸಹಜವಾಗೇ ಕಾವೇರಿ ನದಿಗೆ ನೀರು ಜಾಸ್ತಿ ಬರ್ತಾ ಇದೆ. ಒಂದೇ ದಿನದಲ್ಲಿ 3 ಅಡಿ KRS ನೀರಿನ ಎತ್ತರ ಜಾಸ್ತಿ ಆಗಿದೆ, ಅಂದರೆ ನೀರಿನ ಪ್ರಮಾಣ ಜಾಸ್ತಿ ಆಗಿದೆ ಅಂತಕ್ಕಂಥ ಮಾಹಿತಿ. ನಿಮಗೆ ಕೊಡಗಿನಲ್ಲಿ ವಿಪರೀತವಾದ ಮಳೆ ಆದರೆ ಕಾವೇರಿಗೆ ನೀರು, ವಯನಾಡು ಮತ್ತು ಕೇರಳ ಭಾಗದಲ್ಲಿ ವಿಪರೀತವಾದ ಮಳೆ ಆಯಿತು ಅಂತಂದರೆ ಕಬಿನಿಗೆ ನೀರು. ಯಾವಾಗಲೂ ಹಾಗೇನೆ, ಪ್ರತಿ ಬಾರಿ ಮಳೆಗಾಲದಲ್ಲಿ ಫಸ್ಟು ತುಂಬೋ ಡ್ಯಾಮು ಅಂತಂದರೆ ಕಬಿನಿ, ಆಮೇಲೆ KRS. ಸೊ ಎರಡೂ ನದಿಗಳಿಗೆ, ಎರಡೂ ಡ್ಯಾಮ್ಗಳಿಗೆ ಈಗ ನೀರು ಹರಿದು ಬರ್ತಾ ಇದೆ ಭಾರೀ ಮಳೆಯ ಪರಿಣಾಮ. 8 ದಿನ ಮೊದಲೇ ಮುಂಗಾರು ಪ್ರವೇಶ ಮಾಡಿದೆ. ವಾಡಿಕೆ ಪ್ರಕಾರ ಇನ್ನೂ ಮುಂಗಾರು ಬರೋ ಹಂಗಿಲ್ಲ, ಜೂನ್ ಫಸ್ಟ್ ವೀಕಲ್ಲಿ ಬರಬೇಕು. ಬಟ್ ಈಗಾಗಲೇ ಅದು ಬಂದುಬಿಟ್ಟಿದೆ ಕಂಪ್ಲೀಟಾಗಿ. ಹಾಗಾಗಿ ಜಲಾಶಯಗಳೆಲ್ಲ ಮೈದುಂಬಿ ಹರಿತಾ ಇದೆ. ಬೆಳಗ್ಗೆಯಿಂದ ಇವಾಗ ಸ್ವಲ್ಪ ಕೊಡಗಿನಲ್ಲಿ ಮಳೆ ಪ್ರಮಾಣ ಕಡಿಮೆ. ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಈ ಕಾಫಿ ಹೂ ಬಿಡೋ ಟೈಮ್ ಇದು. ಈ ಟೈಮಲ್ಲಿ ವಿಪರೀತ ಮಳೆ ಆಗಿಬಿಟ್ರೆ ಹೂ ಉದುರೋಗ್ಬಿಡುತ್ತೆ.